ಅಡುಗೆ ಮಾಡುವುದು ಎಂದರೆ ಒಂದು ಕಲೆ. ಅದರಲ್ಲೂ ವಿಧ ವಿಧವಾದ ಅಡುಗೆ ಮಾಡಲು, ಅದನ್ನು ಕಲಿಯಲು ಆಸಕ್ತಿ ಹಾಗೂ ಅದರ ಮೇಲೆ ಪ್ರೀತಿ ಇರಬೇಕು ಅನ್ನುತ್ತಾರೆ. ಇನ್ನೊಂದೆಡೆ ಇಂಗು ತೆಂಗು ಇದ್ದರೆ ಮಂಗ ಕೂಡ ಅಡುಗೆ ಮಾಡುತ್ತದೆ ಅಂತಲೂ ಹೇಳೋ ಒಂದು ಗಾದೆ ಇದೆ. ಇಲ್ಲಿ ಕಲರ್ಸ್ ಕನ್ನಡ ಚಾನೆಲ್‌ನಲ್ಲಿ ಕ್ವಾಟ್ಲೆ ಕಿಚನ್ ಅಂತ ಒಂದು ರಿಯಾಲಿಟಿ ಶೋ ಪ್ರಸಾರವಾಗುತ್ತಿದ್ದು ಚೆನ್ನಾಗಿ ಮೂಡಿ ಬರುತ್ತಿದೆ. 10 ಜನ ಕುಕ್‌ಗಳು ಹಾಗೂ 10 ಜನ ಕ್ವಾಟ್ಲೆಗಳೊಂದಿಗೆ ಪ್ರಾರಂಭಿಸಿದ್ದು ಬಹಳ ಸೊಗಸಾಗಿ ಬರುತ್ತಿದೆ. ಈ ಶೋನಲ್ಲಿ ಕುಕ್‌ಗಳ ಕ್ವಾಟ್ಲೆಗಳ ಮಧ್ಯೆ ನಡೆಯುವ ಕ್ವಾಟ್ಲೆ ಹಾಸ್ಯವು ಎಲ್ಲವೂ ಚೆನ್ನಾಗಿ ಇದೆ. ಆದರೆ ಈ ಕಾರ್ಯಕ್ರಮದಲ್ಲಿ ನಾನ್ ವೆಜ್ ಅಡುಗೆ ಮಾಡುವುದು ಕಂಪಲ್ಸರಿ ಅಂತ ರೀತಿ ಕಾಣಿಸುತ್ತಿದೆ. ಏಕೆಂದರೆ ಒಂದು ರೌಂಡ್‌ನಲ್ಲಿ ಕ್ವಾಟ್ಲೆಗಳು ಒಂದು ಬುಟ್ಟಿಯನ್ನು ಆರಿಸಬೇಕಿತ್ತು. ಆ ಬುಟ್ಟಿಯಲ್ಲಿ ತರಕಾರಿಗಳಿದ್ದರೆ ಆ ಕುಕ್ ವೆಜ್ ಮಾಡಬೇಕಿತ್ತು ಅಥವಾ ಮಾಂಸವಿದ್ದರೆ ಆ ಕುಕ್ ನಾನ್ ವೆಜ್ ಅಡುಗೆಯನ್ನು ಮಾಡಬೇಕಿತ್ತು. ಆದರೆ ಆ ರೌಂಡ್‌ನಲ್ಲಿ ನಾನ್ ವೆಜ್ ತಿನ್ನದೇ ಇರುವವರು, ನಾನ್ ವೆಜ್ ಅಡುಗೆ ಮಾಡಕ್ಕೆ ಬರದೇ ಇರುವವರು ಸಹ ನಾನ್ ವೆಜ್ ಅಡುಗೆ ಮಾಡುವ ಪ್ರಸಂಗ ಬಂದಿತ್ತು. ಆಗ ನಾನ್ ವೆಜ್ ಮಾಡದೇ ಇರುವವರು ಕೂಡ ವಿಧಿ ಇಲ್ಲದೆ ಕ್ವಾಟ್ಲೆಗಳ ಸಹಾಯದಿಂದನೋ ಏನೋ ಒಟ್ಟಿನಲ್ಲಿ ಕಸವಿಸಿಕೊಂಡು ಮಾಡಿಕೊಂಡು ಅಡುಗೆ ಮಾಡಿದ್ದರು. ಹಾಗೂ ಕ್ವಾಟ್ಲೆಗಳಲ್ಲಿ ಸಹ ನಾನ್ ವೆಜ್ ತಿನ್ನದೇ ಇರುವವರು ಹಾಗೂ ಮುಟ್ಟದೇ ಇರುವವರು ಕೆಲವರಿದ್ದಾರೆ. ಇಂತಹದ್ರಲ್ಲಿ ನಾನ್ ವೆಜ್ ತಿನ್ನದೇ ಇರುವವರು ಹಾಗೂ ನಾನ್ ವೆಜ್ ಅಡುಗೆ ಮಾಡದೇ ಇರುವವರಿಗೆ ಅಡುಗೆ ಮಾಡಲೇಬೇಕು ಎನ್ನುವ ಧೋರಣೆ ಏಕೆ? ಈ ಶೋಗೆ ಕರೆಸಿಕೊಳ್ಳುವಾಗ ನಾನ್ ವೆಜ್ ತಿನ್ನೋಲ್ಲ ಅಥವಾ ನಾನ್ ವೆಜ್ ಅಡುಗೆ ಮಾಡಕ್ಕೆ ಬರಲ್ಲ ಅಂತ ತಿಳಿದಿರಲಿಲ್ಲವಾ? ಅಥವಾ ಅವರಿಗೆ ಕಂಡೀಷನ್ ಹಾಕಿರಲಿಲ್ಲವಾ? ಅಥವಾ ನಾನ್ ವೆಜ್ ಕಂಪಲ್ಸರಿ ಮಾಡಲೇಬೇಕು ಅನ್ನೋದಿದ್ರೆ ಇಲ್ಲಿ ನಾನ್ ವೆಜ್ ತಿನ್ನೋರು ಇದ್ರು, ತುಂಬಾ ಚೆನ್ನಾಗಿ ಅಡುಗೆ ಮಾಡುವಂತ ಬೇರೆ ಯಾರು ಕುಕ್ ಆಗಲಿ ಕ್ವಾಟ್ಲೆಗಳು ಇರಲಿಲ್ವಾ ಅಂತ ತಿಳಿತಿಲ್ಲ. ಇದೊಂದಾದರೆ ಇನ್ನು ಹುಡುಗರನ್ನೇ ಕಾಣದ ಹಾಗೆ ಮಾಡುವ ಹಾಸ್ಯ ಬೇಕಾ? ಪ್ರೀತಿ ಕೆಲವೊಂದು ಕಡೆ ಓಕೆ, ಆದ ಬರಗೆಟ್ಟವ್ರ ಥರ ಆಡೋದು ಎಷ್ಟು ಸರಿ? ಒಂದು ಒಳ್ಳೆಯ ಶೋ ಅನ್ನು ಇನ್ನೂ ಚೆನ್ನಾಗಿ ಅರ್ಥಗರ್ಭಿತವಾಗಿ ಮೂಡಿ ಬರುವಂತೆ ಮಾಡಬಹುದಿತ್ತು ಅನ್ನೋದು ನನ್ನ ಅನಿಸಿಕೆ. ಹೌದೆನಿಸಿದರೆ ಕ್ವಾಟ್ಲೆ ಕಿಚನ್ ತಂಡಕ್ಕೆ ತಲುಪೋವರೆಗೂ ಶೇರ್ ಮಾಡಿ. ಇಲ್ಲಿ ಯಾವುದೇ ಜಾತಿಗಳ ವಿಷಯ ಆಗಲಿ ಏನೂ ಹೇಳ್ತಾ ಇಲ್ಲ, ಬರೀ ಇದು ತಿನ್ನೋದು ಮಾಡೋದ್ರ ವಿಷಯ ಅಷ್ಟೇ. ಧನ್ಯವಾದಗಳು.